ಬನ್ನಿ ಇವತ್ತು ಸರ್ವಿಸ್ ಕನ್ನಡಕ್ಕೆ ಹೋಗ್ಬರೋಣ. ಇದು ಬಂದುಬಿಟ್ಟು ಗೌರ್ಮೆಂಟ್ ಸೆಂಟರು. ನಾನು SIS ನಂಬರ್ ಮಾಡಿಸ್ಬೇಕಿತ್ತು. SIS ನಂಬರ್ ಅಂದರೆ ಸೋಷಲ್ ಇನ್ಶೂರೆನ್ಸ್ ನಂಬರ್ ಅಂತ. ಅಮೇರಿಕನಲ್ಲಿ ಇದನ್ನು SSN ನಂಬರ್ ಅಂತ ಕರೀತಾರೆ, ಸೋಷಲ್ ಸೆಕ್ಯೂರಿಟಿ ನಂಬರ್. ಐ ಥಿಂಕ್ ಇಂಡಿಯಾದಲ್ಲಿ ಇದನ್ನೇ ಆಧಾರ್ ಕಾರ್ಡ್ ಅಂತ ಕರೀತಾರೆ ಅನಿಸುತ್ತೆ. ಇದು ಬಂದುಬಿಟ್ಟು ಯೂನಿಕ್ ಐಡೆಂಟಿಫಿಕೇಷನ್ ನಂಬರು. ಟರ್ನ್ ಲೆಫ್ಟ್ ಆನ್ ನ್ಯಾಶ್ ರೋಡ್ ಸೌತ್. ನೀವಿಲ್ಲಿ ಕೆಲಸ ಮಾಡಬೇಕಂದ್ರೆ, ಇಲ್ಲ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಂದ್ರೆ, ಟ್ಯಾಕ್ಸ್ ಪೇ ಮಾಡಬೇಕಂದ್ರೆ, ಇಲ್ಲ ಏನಾದರೂ ಗೌರ್ಮೆಂಟ್ ಬೆನಿಫಿಟ್ಸ್ ಆರ್ ಸರ್ವಿಸಸ್ ಯೂಸ್ ಮಾಡಬೇಕಂದ್ರೆ ಈ ನಂಬರ್ ಕೇಳ್ತಾರೆ. ಇದು 1936 ಇಂಟ್ರೊಡ್ಯೂಸ್ ಆಗಿತ್ತು. ನಿಮ್ಮನ್ನು ಈ ನಂಬರಿಂದನೇ ಈಸಿಯಾಗಿ ಗೌರ್ಮೆಂಟ್ ಅವರು ಟ್ರ್ಯಾಕ್ ಮಾಡ್ತಾರೆ. ಇದು 9 ಡಿಜಿಟ್ಸ್ ಇರುತ್ತೆ ಟೋಟಲಾಗಿ, ಬಟ್ ಎಲ್ಲ ಕಡೆ ಬರೀ ಲಾಸ್ಟ್ 4 ಡಿಜಿಟ್ಸ್ ಮಾತ್ರ ಕೇಳೋದು. ನೀವು ಹುಷಾರಾಗಿಡಬೇಕು, ಯಾರಿಗೂ ಈ ನಂಬರ್ ಕೊಡಬಾರ್ದು. ತಪ್ಪಿ ಯಾರಿಗಾದ್ರೂ ಕೊಟ್ಟರೆ ಅಂದರೆ ಅದು ಮಿಸ್ಯೂಸ್ ಆಗಿ ಆಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ಸು, ಕ್ರೆಡಿಟ್ ಕಾರ್ಡ್ ಡೀಟೇಲ್ಸು, ಹಿಸ್ಟ್ರಿ, ಬ್ಯಾಕ್ಗ್ರೌಂಡು ಎಲ್ಲ ತಿಳ್ಕೊಂಡು ನಿಮ್ಮನ್ನ ಧ್ವಂಸ ಮಾಡಿಬಿಡ್ತಾರೆ ಅಷ್ಟೇ. ತುಂಬ ಕಾನ್ಫಿಡೆನ್ಷಿಯಲ್ಲು, ಯಾರಿಗೂ ಕೊಡಬಾರ್ದು. ಇದನ್ನು ಮಾಡಿಸೋದಕ್ಕೆ ಬರೀ ಪಾಸ್ಪೋರ್ಟ್ ಆರ್ ಡ್ರೈವಿಂಗ್ ಲೈಸೆನ್ಸ್ ವಿತ್ ವರ್ಕ್ ಪರ್ಮಿಟ್. ನಾನು ಬಾರ್ಡ್ರ್ ಸೆಕ್ಯೂರಿಟಿ ಅವರು ನನಗೆ ವರ್ಕ್ ಪರ್ಮಿಟ್ ಕೊಟ್ಟಿದ್ದರು. ಸೊ ಇವೆರಡು ಮಾತ್ರನೇ ಕೇಳೋದು. ಹೋಗಿದ ತಕ್ಷಣ ಇಮಿಡಿಯೇಟಾಗಿ ಮಾಡಿಕೊಟ್ಬಿಟ್ರು. ವಿತಿನ್ ಹಾಫ್ ಆನ್ ಅವರಲ್ಲಿ ನನ್ನ SIN ನಂಬರ್ ಸಿಕ್ತು ನನಗೆ. ಸೊ ಈಗ ನಾನು ಈ SIN ನಂಬರ್ ಇಟ್ಕೊಂಡು ನನ್ನ ಜಾಬ್ಸ್ಗೆ ಅಪ್ಲೈ ಮಾಡ್ಬೋದು. ನನ್ನ ಮಗಳು 3:15 ಬರ್ತಾಳೆ ಸ್ಕೂಲಿಂದ. ಬೆಳಗ್ಗೆನೂ ಹೋಗೋಕ್ಕಿಂತ ಮುಂಚೆ ಕ್ಯಾಬೇಜ್ ಹಾಕಿ ಬಸ್ಸಾರು ಮಾಡಿದ್ದೆ. ಸೊ ಈಗ ಬಸ್ಸಾರು, ಕ್ಯಾಬೇಜು, ಮುದ್ದೆ ತಿನ್ನಿಸ್ತೀನಿ ಅವಳಿಗೆ. ಅಷ್ಟೇ ಇವತ್ತಿನ ಕತೆ. ಮತ್ತೆ ನಾಳೆ ಸಿಗೋಣ. ಬಾಯ್.